23 ವರ್ಷದ ಹಿಂದೆ ಉತ್ಖನನಕ್ಕೆ ರೈತ ಜಾಗ ಕೊಟ್ಟಿದ್ದು ಇನ್ನೂ ಪರಿಹಾರ ಸಿಗದೆ ಪರದಾಡುವಂತಾಗಿದೆ. ಗದಗದ ಲಕ್ಕುಂಡಿಯಲ್ಲಿ 2003ರಲ್ಲಿ ರೈತ ಶರಣಪ್ಪ ಕಮತರ ಜಮೀನಿನಲ್ಲಿ ಉತ್ಖನನ ನಡೆದಿತ್ತು. ಶಾಸಕ ಸ್ಥಳೀಯ ನಾಯಕರ ಭರವಸೆ ಮೇರೆಗೆ 30 ಗುಂಟೆ ಜಾಗವನ್ನ ಕುಟುಂಬ ಬಿಟ್ಟುಕೊಟ್ಟಿತ್ತು. 2 ವರ್ಷ ಉತ್ಖನನ ನಡೆಸಿದ ಪುರಾತತ್ವ ಇಲಾಖೆ ಜಾಗ ಹಾಗೆಯೇ ಬಿಟ್ಟು ಹೋಗಿದ್ದಾರೆ. ಉತ್ಖನನ ನಡೆದ ಜಾಗ 20 ವರ್ಷದಿಂದ ಪಾಳು ಬಿದ್ದು ಗಿಡಗಂಟೆ ಬೆಳೆದಿದೆ. ಪತ್ತೆಯಾದ ಕೆಲ ಅವಶೇಷಗಳನ್ನು ಸಹ ಇಲಾಖೆ ಹಾಗೆ ಬಿಟ್ಟು ಹೋಗಿದೆ. ಇದರಿಂದ ಕಮತರ್ ಕುಟುಂಬ ಕೃಷಿ ಚಟುವಟಿಕೆ ಮಾಡಲು ಆಗದೆ ಪರಿಹಾರ ನೀಡಿ ಜಮೀನು ಉಳಿಮೆ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಇತಿಹಾಸ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಅಡ್ಡಾಡಿಸಿದಾಗ ಆತ ಏನು ಮಾಡಿದ, ಅಲ್ಲೆಲ್ಲ ಅಡ್ಡಾಡಿ ಇಲ್ಲೊಂದು ನಾವೊಂದಿಷ್ಟು ಮನೆ ಕಟ್ಟಕ್ಕಂತ ಮಣ್ಣು ತೆಗಿಯಾಕತ್ತಿದ್ವಿ. ಆ ಟೈಮ್ನಾಗ ಒಂದಿಷ್ಟು ಅವು ಅವತ್ತಿನ ಕಾಲಕ್ಕೆ ರಾಜರ ಕಾಲಕ್ಕೆ ಏನು ಮನೆ ಹಂಚು ಅಂತಂದು ಬರ್ತಿದ್ದವು. ಆ ಹಂಚು ತುಂಡುಗಳು ಬಿದ್ದಿದ್ವು. ನಾವು ಎಲ್ಲ ತೆಗೆದು ಸೈಡಿಗೆ ಹಾಕಿ ಬರೀ ಮಣ್ಣು ಅಷ್ಟು ತೊಗೊಂಡು ಹೊಂಟಿದ್ವಿ. ನಾವು ತೊಗೊಂಡು ಹೋಗ ಆ ಮನುಷ್ಯ ಅದನ್ನ ತೊಗೊಂಡು ಹೋಗಿ ಅದು ಎಚ್ ಕೆ ಪಾಟೀಲ್ ರೀ ನನಗೆ ಅಗ್ದಿ ಆತ್ಮೀಯರಾದ್ರ ಅಂತಂದು ತಿಳ್ಕೊಂಡು ಅವ್ರ ಕಡೆ ಓದಿ ಕೊಡ್ತೀನಿ, ಅಥವಾ ಇಲಾಖೆಯವ್ರು ನನಗೆ ಆತ್ಮೀಯರಾದ್ರ ಅಂತಂದು ಅವ್ರಂತೆ ಹೋಗಿ ಮಾತಾಡಿಬಿಟ್ಟು ಒಟ್ಟು ಏನೋ ಹಂಗೋಟ್ಟು ಹಿಂಗೋಟ್ಟು ಮಾಡಿ ನಮ್ಮ ಅಜ್ಜವ್ರಿಗೆ ಎಸ್ ಪಾಟೀಲ್ ಆತ್ಮೀಯರು. ಅವಾಗ ಏನೈತಿ ಶಾಸಕರು, ಮುಂಡ್ರಿಗಿ ಭಾಗದ ಶಾಸಕರು ನಮ್ಮೂರು ಅವ್ರಿಗೆ ಮುಂಡ್ರಿಗಿ ಭಾಗಕ್ಕೆ ಒಳಪಟ್ಟಿರೋದ್ರಿಂದ ಎಸ್ ಪಾಟೀಲ್ ನಮ್ಮ ಅಜ್ಜರಿಗೆ ಆತ್ಮೀಯರು ಇರೋದ್ರಿಂದ ನಮ್ಮ ಅಜ್ಜರು ಏನು ಶಾಸಕರ ಬೇಡಿಕೆ ಇಟ್ಟಾಗ ಆಗೋಲ್ಲಕ್ಕ ಶಾಸಕರ ನಿಮ್ಗೆ ನಾವು ಭೂಮಿ ಕೊಡ್ತೀವಿ, ನಮಗೆ ಏನು ಪರಿಹಾರ ಕೊಡ್ರಿ ಅಂದರು. ಆಯಿತು ಚೇರ್ಮನ್ರು, ನಾವು ನಿಮ್ಗೆ ಪರಿಹಾರ ಕೊಡ್ತೀವಿ ಅಂತಂದು ಅವರು ಒಪ್ಕೊಂಡಾದ್ಮ್ಯಾಗ ಕೆಲಸ ಚಾಲೂ ಮಾಡಿದರು. ಕೆಲಸ ಚಾಲೂ ಮಾಡಿ ಸುಮಾರು 2 ವರ್ಷ ಕೆಲಸ ಮಾಡಿದ್ರು. ಅವರು ಇಲ್ಲಿ 2 ವರ್ಷ ಕೆಲಸ ಮಾಡಿದ್ರು. 2 ವರ್ಷದೊಳಗೆ ನಮ್ಗೆ ಯಾವ ಒಂದು ರೂಪಾಯಿನೂ ಏನು ಭೂಮಿ ಪರಿಹಾರ ಕೊಡಲಿಲ್ಲ. ಉಡುಪಿಯ ವಾರಾಹಿ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಮಂಜೂರಾದ ಏತ ನೀರಾವರಿ ಯೋಜನೆಗೆ ಏಕಾಏಕಿ ತಡೆ ಸಿಕ್ಕಿದೆ. ಹೀಗಾಗಿ ರೈತ ಸಂಘದ ನೇತೃತ್ವದಲ್ಲಿ ಸಾರ್ವಜನಿಕರು ಹೋರಾಟಕ್ಕೆ ಧುಮುಕಿದ್ದಾರೆ. ಕಳೆದ 5 ದಶಕಗಳಿಂದ ನಿರ್ಮಾಣ ಹಂತದಲ್ಲಿರುವ ನೀರಾವರಿ ಯೋಜನೆ ಇದಾಗಿದ್ದು, ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಸ್ವರೂಪ ಬದಲಾವಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಾರಾಹಿ ಬಲದಂಡೆ ಕಾಲುವೆಯ ಬಲಭಾಗದಲ್ಲಿರುವ ಸಿದ್ದಾಪುರ, ಅಂಪೂರು, ಅಜ್ರಿ, ಕೊಡ್ಲಾಡಿ, ಹೊಸಂಗಡಿ ಗ್ರಾಮಗಳಿಗೆ ಅನುಕೂಲ ಆಗಲಿದೆ. ಆದರೆ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸಲು ಆದೇಶ ಮಾಡಿದ್ದಕ್ಕೆ ಸ್ಥಳೀಯ ರೈತರು ಸಿಡಿದೆದ್ದಿದ್ದಾರೆ. 195 ಕೋಟಿ ರೂಪಾಯಿ ಏತ ನೀರಾವರಿ ಯೋಜನೆ ಇದಾಗಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಪರ ಜನಾಗ್ರಹ ಸಭೆ ಆಯೋಜಿಸಲಾಗಿದೆ. ಸಿದ್ದಾಪುರ ಸರ್ಕಲ್ ಈ ಪ್ರತಿಭಟನೆ ನಡೀತಾ ಇದೆ. ಯೋಜನೆಗೆ ತಡೆ ತಂದಿರುವ ಮಾಜಿ ಶಾಸಕ ಗೋಪಾಲ ಪೂಜಾರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.